ದ್ವೇಷ ಭಾಷಣ ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡುವ ಪ್ರಯತ್ನ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡುವುದು, ದ್ವೇಷ ಬೀಜ ಬಿತ್ತುವವರಿಗೆ, ಸಮಾಜಕ್ಕೆ ದ್ರೋಹ ಮಾಡುವವರಿಗೆ ಎಚ್ಚರಿಕೆ ನೀಡಿ ಸೂಕ್ತ ಸರಿದಾರಿಗೆ ತರುವ ಕಾರಣಕ್ಕೆ ಮಸೂದೆ ಆಗಿದೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದ್ವೇಷ ಭಾಷಣ ಸಮಾಜದ ಸ್ವಾಸ್ಥ್ಯ ರಕ್ಷಣೆ ಒಪ್ಪಬೇಕು, ಅನ್ನೋರು ಬೆಂಬಲ ಕೊಡಬೇಕು, ಸೌಹಾರ್ದಯುತ ವಾತಾವರಣ ನಿರ್ಮಾಣಕ್ಕೆ ಬಲ ತುಂಬಬೇಕೆಂದು ಕಾನೂನು ಜಾರಿಗೆ ತರಲಾಗುತ್ತಿದೆ ಎಂದರು. ಗೋ ಹತ್ಯೆ ಮಸೂದೆ ಮಂಡನೆ ಮಾಡ್ತೀರಾ ಎಂಬ ವಿಚಾರಕ್ಕೆ ಉತ್ತರಿಸಿದ ಅವರು, ನಿಷೇಧವಲ್ಲ, ಬ್ಯಾಂಕ್ ಗ್ಯಾರಂಟಿಯ ಇಮ್ಯುನಿಟಿ ಬಾಂಡ್ ಸಹಿತ ಕೊಡಬೇಕೆಂದು ಮಾಡ್ತೀವಿ, ಇದನ್ನ ಇನ್ನೂ ಮಂಡನೆ ಮಾಡಿಲ್ಲ, ನೋಡೋಣ ಎಂದರು. ಬೆಳಗಾವಿ ಮಹಾರಾಷ್ಟ್ರ ಗಡಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಜನವರಿ 26ರಂದು ಬರುತ್ತೆ ಅನ್ನೋದು ತಪ್ಪು. ಜನವರಿ 21ಕ್ಕೆ ಕೇಸ್ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾದ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ. ಗಡಿಗಳ ರಕ್ಷಣೆ, ಹಿತ ಕಾಪಾಡೋದಕ್ಕೆ ಸಂವಿಧಾನದ ಪ್ರಕಾರ ಏನು ಇದೆ ಅದನ್ನ ಸಿದ್ಧತೆ ಮಾಡಿಕೊಳ್ಳುತ್ತೇವೆ. ಹಿರಿಯ ಮಾರ್ಗದರ್ಶಕ, ಹಿರಿಯ ನ್ಯಾಯವಾದಿ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ಮಾತುಕತೆ ಮಾಡಿದ್ದೇನೆ ಎಂದರು. ದ್ವೇಷ ಭಾಷಣ ಮಸೂದೆಯನ್ನು ತಂದಿದ್ದೇವೆ. ಈ ಮಸೂದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕಾಗಿ ಮಾಡುವಂಥ ಒಂದು ಪ್ರಯತ್ನ. ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು, ದ್ವೇಷದ ಬೀಜ ಬಿತ್ತುವವರು, ಸಮಾಜಕ್ಕೆ ದ್ರೋಹ ಮಾಡೋರು, ಇವರಿಗೆ ಎಚ್ಚರಿಕೆಯಾಗಿ ಇವರಿಗೆ ಒಂದು ರೀತಿಯ ಸೂಕ್ತವಾಗಿರ್ತಕ್ಕಂಥ ಒಂದು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರಣಕ್ಕಾಗಿ ತಂದಿರುವಂಥ ಈ ಮಸೂದೆಯನ್ನು ಸಮಾಜದ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡಬೇಕನ್ನೋರೆಲ್ಲರೂ ಒಪ್ಪಬೇಕು. ಭ್ರಾತೃತ್ವ ಭಾವವನ್ನು ಬೆಳೆಸಬೇಕನ್ನೋರು ಇದನ್ನು ಬೆಂಬಲಿಸಬೇಕು. ಸೌಹಾರ್ದಯುತವಾಗಿರ್ತಕ್ಕಂಥ ವಾತಾವರಣ ನಮ್ಮ ಸಮುದಾಯಗಳಲ್ಲಿ ಮೂಡಿಸ್ಬೇಕನ್ನೋರು ಇದಕ್ಕೆ ಬಲ ತುಂಬಬೇಕು ಅಂತೇಳಿ ನಾನು ಕೇಳ್ತೀನಿ. ಈಗ ಗೋಹತ್ಯೆ ನಿಷೇಧ ಬಿಲ್ ಇದೆಯಾ? ಗೋಹತ್ಯೆ ನಿಷೇಧ ಬಿಲ್ ಅಲ್ಲ, ಗೋಹತ್ಯೆ ನಿಷೇಧ ಕಾಯ್ದೆಯೊಳಗೆ ಅದು ಬ್ಯಾಂಕ್ ಗ್ಯಾರಂಟಿ ಕೊಡಬೇಕು ಅನ್ನೋದನ್ನು ಇಂಡೆಮ್ನಿಟಿ ಬಾಂಡು ಸಹಿತ ಅಂತ ನಾವು ಮಾಡಿದ್ವಿ. ಅದನ್ನು ನಾವು ಇನ್ನೂ ಮಂಡನೆ ಮಾಡಿಲ್ಲ. ನೋಡೋಣ. ಕರ್ನಾಟಕದ ಹಿತ ಐತೆ ಅಲ್ಲಿ ಅಲ್ಲ, ಇದೊಂದು ಕ್ಲಿಯರ್ ಮಾಡಿ ಸರ್. ವಾಪಸ್ ತಗೊಂಡ್ರೆ ಸರ್ ಬಿಲ್ಲು. ಜನವರಿ 26ಕ್ಕೆ ಗಡಿ ವಿವಾದ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಬರುತ್ತೆ. ಆ ನಿಟ್ಟಿನಲ್ಲಿ ಗಡಿ ವಿವಾದ ಜನವರಿ 26ನೇ ತಾರೀಕಿಗೆ ಬರುತ್ತೆ ಅನ್ನೋದು ನಿಮ್ಮ ತಪ್ಪು ಮಾಹಿತಿ. ಜನವರಿ 21ಕ್ಕೆ ಅದನ್ನು ಡೇಟನ್ನು ಈಗ ಕೊಟ್ಟಿದ್ದಾರೆ. ಅದು ಎದಕ್ಕೆ? ಮೇಂಟೈನಬಿಲಿಟಿ, ನಥಿಂಗ್ ಟು ಡೂ ವಿತ್ ದಿ ಮೆರಿಟ್ ಆಫ್ ದ ಕೇಸ್, ವೆದರ್ ಇಟ್ ಕ್ಯಾನ್ ಬಿ ಮೇಂಟೈನ್ಡ್, ವೆದರ್ ವಿ ಕ್ಯಾನ್ ಹಿಯರ್ ದಿಸ್, ನಾಟ್ ವೆದರ್ ಇಟ್ ಈಸ್ ಓನ್ಲಿ ಪಾರ್ಲಿಮೆಂಟ್ ವಿಚ್ ಈಸ್ ಎಲಿಜಿಬಲ್ ಟು ಹಿಯರ್ ದಿಸ್. ಈ ಎಲ್ಲ ವಿಷಯಗಳು ಚರ್ಚೆ ಆಗಲಿವೆ. ಆದ್ದರಿಂದ ಅದು ಜನವರಿ 21ಕ್ಕೆ ಅದಕ್ಕೆ ಏನು ಬೇಕು, ನಾವು ಕರ್ನಾಟಕದವರು ನಮ್ಮ ಹಿತ ಕಾಪಾಡೋದಕ್ಕಾಗಿ, ನಮ್ಮ ಗಡಿಗಳ ರಕ್ಷಣೆಗಾಗಿ ಹಾಗೂ ಸಂವಿಧಾನದ ಪ್ರಕಾರ ಏನು ಇದೆ ಅನ್ನೋದನ್ನು ಸ್ಪಷ್ಟ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕಲ್ಲ, ಆ ಸಿದ್ಧತೆಯನ್ನು ಮಾಡ್ಕೋತೀವಿ. ಈಗಾಗಲೇ ನಮ್ಮ ಹಿರಿಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ಸುಪ್ರೀಂ ಕೋರ್ಟ್ ಜಡ್ಜರು, ಮಾನ್ಯ ಜಡ್ಜಾಗಿ ಸೇವೆ ಮಾಡಿರ್ತಕ್ಕಂಥ ಮಾನ್ಯ ಹೋಗಿದ್ದವರು ಅವ್ರ ಮನೆಗೆ ಶಿವರಾಜ್ ಪಾಟೀಲ್ ಹತ್ರ ನಾನು ಮೊನ್ನೆನೂ ಹೋಗಿ ಭೇಟಿಯಾಗಿ ಬಂದಿದ್ದೇನೆ. ಅವರು ನಮ್ಮ ಕರ್ನಾಟಕಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಮಾರ್ಗದರ್ಶನದ ಹಿನ್ನೆಲೆಯೊಳಗೆ ನಾವು ಏನು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು ಮಾಡ್ತೀವಿ. ಎಕ್ಸ್ಟೆಂಡ್ ಮಾಡೋ ಅವಕಾಶ ಏನಾದರೂ ಚಿಂತನೆ? ಸದ್ಯ ಅಂತ ಯಾವುದೂ ಚಿಂತನೆ ಇಲ್ಲ. ಅವರು ಮಾರ್ಗದರ್ಶನ ಮಾಡಿದ್ದಾರೆ, ಅದರಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡುತ್ತೇವೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.